ಅತ್ಯುತ್ತಮ ಮಟ್ಟದ ಒಂದು ಎಸೆಗಾರಿಕೆಯನ್ನ ಕಂಡುಕೊಂಡ್ರು. ಆ ನಿಟ್ಟಿನಲ್ಲಿ ಕಾಟ್ ಬಿಹೈಂಡ್ ರೂಪದಲ್ಲಿ ವಿಕೆಟ್ ಪತನ ಅಂತ ಕಾಣುತ್ತೆ. ಹೌದು, ಇದರೊಂದಿಗೆ ಇದೀಗ ಮತ್ತೆ ವಿಕೆಟ್ ಕೀಪಿಂಗ್ ನಲ್ಲಿ ಅಶೋಕ್ ಮೆಂಡಿಸ್ ಅತ್ಯುತ್ತಮವಾಗಿ ತಮ್ಮ ಕಾಯಕವನ್ನು ನಿಭಾಯಿಸ್ತಾ ಇದ್ದಾರೆ. ಹೊಸ ಆಟಗಾರ ಅಯಾಜ್ ಜರ್ಸಿ ನಂಬರ್ 04, ಯಲ್ಲಪ್ಪ 08 ಈ ಒಬ್ಬ ಆಟಗಾರನನ್ನು ಕೂಡಿಕೊಳ್ತಾ ಇದ್ದಾರೆ. ಸಾಕಷ್ಟು ಒತ್ತಡದಲ್ಲಿದೆ ತಂಡ. ಒಂದೆಡೆ ಓಟುಗಳನ್ನು ಕೆಲವು ರೀತಿಯ ಪರಿಸ್ಥಿತಿಯನ್ನು ಹೊರತುಗಳನ್ನು ಕಂಡುಕೊಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಲೈನಲ್ಲಿ ಆಡುವಲ್ಲಿ ವೈಫಲ್ಯತೆ ಕಂಡುಕೊಂಡು ಮತ್ತೆ ಬಿರುಸಿನ ಹೊಡೆದಕ್ಕೆ ಪ್ರಯತ್ನಿಸಿದ್ರು. ಓಟಗಳೆಲ್ಲ ಬಿಡ್ತಾ ಇಲ್ಲ. ಬಹುಶಃ ಕಾಟ್ಬಿಹೈಂಡ್ಗಾಗಿ ಬಲವಾದ ಮನವಿ ಅಂಪೈರ್ ಅವರಿಂದ ಇನ್ನೂ ಸಹ ಯಾವುದೇ ರೀತಿಯ ಸಮಸ್ಯೆ ತೀರ್ಪು ಬಂದಿಲ್ಲ. ಇಬ್ಬರು ಅಂಪೈರ್ಗಳ ಒಂದು ಸಮಾಲೋಚನೆ ನಂತರ ಅಂತಿಮವಾಗಿ ಆಗಾಗ ರೀತಿಯ ತೀರ್ಪನ್ನು ನಿರ್ಧರಿಸಬೇಕಾದ ನೋಡಬೇಕಾಗ್ತದೆ. ಮುಕ್ತಾಯ ಕಂಡ ಓವರ್ ಸಂಖ್ಯೆ 5. ತಂಡದ ಒಟ್ಟು ಮೊತ್ತ ಇದೀಗ 26. ಪ್ರಮುಖ 4 ಹುದ್ದರಿಗಳ ಆಘಾತದಲ್ಲಿ ಆ ನಿಟ್ಟಿನಲ್ಲಿ ಇನ್ನುಳಿದ 3 ಓವರ್ಗಳ 18 ಎಸೆಗಳ ಮುಂದೆ ಆದಷ್ಟು ಓಟಗಳನ್ನ ಕಾಲೆ ಹಾಕರಂತ ಕಾದು ನೋಡಬೇಕಾಗಿದೆ. ಉಣ್ಕಲ್ ಸ್ಟಾರ್ ತಂಡ ಈಗಾಗಲೇ ನಾಯಕ ಸಂಗಮೇಶ್ ಅವರು ಅಂಕಣದಲ್ಲಿದ್ದಾರೆ ತಮ್ಮ ತಂಡದ ಸಹ ಆಟಗಾರ ಯಲ್ಲಪ್ಪನವರೊಂದಿಗೆ. ಹಲೋ ಆ ನಿಟ್ಟಿನಲ್ಲಿ ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆ ಇರಬೇಕು. ಸ್ಪಾಟನ್ ಬೆಳಗಾಂ ವರ್ಸಸ್ ಬಿಪಿ ಸ್ಟ್ರೈಕರ್ಸ್. ಈ 2 ತಂಡಗಳ ನಡುವಿನ ಕದನಕ್ಕೆ ಟಾಸ್ಗಾಗಿ ಬರಬೇಕು ಅಂತ ಕೇಳ್ಕೊಳ್ತೇನೆ 2 ತಂಡಗಳ ನಾಯಕರು. ಈ ಒಂದು ಪಂದ್ಯ ಒಂದು ಹಂತದಲ್ಲಿ ಬೌಲರ್ಗಳೇ ಪಾರಮ್ಯವನ್ನ ಮೆರೆದಂತಹ ಪಂದ್ಯ. ಇದೀಗ ಕೊಂಚ ಮಟ್ಟಿಗೆ ಯಲ್ಲಪ್ಪ ಪ್ರತಿರೋಧವನ್ನ ಒಡ್ತಾ ಇದ್ದಾರೆ. ಜೊತೆಗೆ ತಮ್ಮ ತಂಡದ ನಾಯಕರು ಆನೆಯ ಬಲವನ್ನ ತುಂಬುತ್ತಾರಂತ ಕಾದು ನೋಡ್ಬೇಕಾಗ್ತಾ ಇದೆ. सुरेश मते मिश्रण लेकर आए तब जाकर उन्हें विकेट मिली और लगातार 2 डांट गेंदे बढ़िया शॉट हुआ और कलाई का बेहतर इस्तेमाल और लीजिए लाजवाब टाइमिंग बढ़िया अच्छी गेंद क्या शॉट है और शानदार टूर्नामेंट में ऐसे कहूंगा ये शॉट नहीं थी बल्कि शॉट ऑफ द टूर्नामेंट थी. ಓಪನಿಂಗ್ ಬ್ಯಾಟರ್ ಆಗಿ ಬಂದಿದ್ದಾರೆ. ನಂಬರ್ 12 ಇರುವಂತಹ ಬ್ಯಾಟರು ಅವ್ರ ಮೇಲೆ ತುಂಬಾ ಜವಾಬ್ದಾರಿ ಇರೋದು. ನೋಡ್ಬೇಕಾಗತ್ತೆ ಹೆಂಗ್ ಡೀಲ್ ಮಾಡ್ತಾರೆ ಸಿಕ್ಸಸ್ ಬೌಂಡ್ರೀಸ್ ಅನ್ನ.